ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆ. ಹೊಳೆನರಸೀಪುರದ ಮನೆ, ಗನ್ನಿಕಡದ ತೋಟದ ಮನೆ ಈಗ ಖಾಲಿ ಆಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ಆ ನೋವಿನಿಂದ ಆಚೆ ಬರೆದಂತ ಕುಟುಂಬ ಇದೀಗ ಮತ್ತೊಂದು ನೋವಿನ ಸಂಕಷ್ಟಕ್ಕೆ ಸಿಲುಕಿದೆ. ಇಡೀ ಮನೆ ನೀರವ ಮೌನ ಆವರಿಸಿದೆ. ಹೊಳೆನರಸೀಪುರದ ಮನೆ ಯಾವಾಗಲೂ ಕೂಡ ಜನಜಂಗುಳಿಯಿಂದ ತುಳುಕುತ್ತಿದ್ದಂಥ ಮನೆ. ಅನೇಕರು ಬೆಳಗಾದ್ರೆ ಸಾಕು ತಮ್ಮ ಕಷ್ಟಗಳನ್ನು, ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಬರ್ತಾ ಇದ್ರು. ಆ ಗನ್ನಿಕಡದ ತೋಟದ ಮನೆಗೆ ಬರ್ತಾ ಇದ್ರು. ಅತಿ ಹೆಚ್ಚಾಗಿ ಬರುವಂಥದ್ದು ಹೊಳೆನರಸೀಪುರದ ಮನೆಗೆ. ಆದರೆ ಹೊಳೆನರಸೀಪುರದ ಮನೆ ಇದೀಗ ಖಾಲಿಯಾಗಿದೆ. ಗನ್ನಿಕಡದ ತೋಟದ ಮನೆ ಸುಳಿವೇ ಇಲ್ಲ, ಯಾವ ಜನ ಕೂಡ ಸುಳಿವಿಲ್ಲ. ರೇವಣ್ಣ ಆಯಿತು, ಪ್ರಜ್ವಲ್ ರೇವಣ್ಣ ಆಯಿತು, ಇದೀಗ ಸೂರಜ್. ವಿಚಾರಣೆ ನಡೆಸಿ ಸೂರಜ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಹಿರಿ ಮಗನನ್ನು ಬಿಡಿಸೋದಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸರ್ಕಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಬೆಂಗಳೂರಲ್ಲಿ ಇದ್ದುಕೊಂಡೇ ವಕೀಲರ ಸಂಪರ್ಕ ಮಾಡ್ತಾ ಇದ್ದಾರಂತೆ. ಪುತ್ರನಿಗೆ ಜಾಮೀನು ಕೊಡಿಸಲು ತೆರೆಮರೆಯಲ್ಲಿಯೇ ರೇವಣ್ಣ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಕಾನೂನಿನ ನೆರವನ್ನು ಪಡೆದುಕೊಳ್ಳಲಿಕ್ಕೆ ನೋಡ್ತಾ ಇದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ, ಇನ್ನೊಂದು ಕಡೆ ಸೂರಜ್. ಒಬ್ಬ ಮಾಜಿ MP, ಒಬ್ಬ ಹಾಲಿ MLC. ಇಬ್ಬರು ಕೂಡ ಕಾನೂನಿನ ಸಂಕೋಲೆಗೆ ಸಿಲುಕಿದ್ದಾರೆ. ಇದೀಗ ಹೇಗಾದರೂ ಮಾಡಿ ಬಿಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ತಂದೆ ತಾಯಿ ಆದರೂ ಕೂಡ ಅಷ್ಟೇ, ತಮ್ಮ ಮಕ್ಕಳು ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಹೇಳಿ ಕೇಳಿ ಡಾಕ್ಟರ್ ಸೂರಜ್ ಒಬ್ಬ ಡರ್ಮಟಾಲಜಿಸ್ಟ್. ಅವರು MBBS MD ಮಾಡಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ರು. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, ಅವರ ವಿದ್ಯಾರ್ಹತೆ ಹೇಳ್ತಿದ್ದೀನಿ. ಆನಂತರದಲ್ಲಿ MP ಆಗಿ ಈಗ ಮಾಜಿ MP ಆಗಿದ್ದಾರೆ. ಸೂರಜ್ ರೇವಣ್ಣ ಹಾಲಿ MLC ಇದ್ದಾರೆ. ಮಕ್ಕಳು ಉತ್ತರೋತ್ತರವಾಗಿ ಬೆಳೀತಾರೆ ಅಂತ ನೋಡಿದ್ರೆ ಈ ಹಂತಕ್ಕೆ ಬಂದು ನಿಲ್ಲಿಸಿದ್ರಲ್ಲ ಅಂತ ಆ ನೋವಿದೆ. ಆ ನೋವಿನ ಮಧ್ಯೆ ಇದೀಗ ಜಾಮೀನಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಪ್ರಜ್ವಲ್, ಇನ್ನೊಂದು ಕಡೆ ಸೂರಜ್. ಈಗ ಸೂರಜ್ ವಿರುದ್ಧ 377 ಇದೆ, 342 ಇದೆ, 506 ಇದೆ. ಬೇರೆ ಬೇರೆ ಪ್ರಕರಣಗಳ ಅಡಿಯಲ್ಲಿ ಬೇರೆ ಬೇರೆ ಕೇಸ್ಗಳಿದ್ದಾವೆ. ಹೀಗಾಗಿ ಅವರ ಸಂಬಂಧಪಟ್ಟಂತೆ ಯಾವ ರೀತಿ ಮುಂದೆ ಅಪ್ಡೇಟ್ ಸಿಗ್ತಾ ಇದೆ, ಜೊತೆಗೆ ಏನೆಲ್ಲ ಕಾನೂನಿನ ಪ್ರಕ್ರಿಯೆಗೆ ಅವರು ಒಳಪಡಬೇಕಾಗತ್ತೆ ಅಂತ ಹೇಳಿ. ದಶರಥ್, ಈಗಾಗಲೇ ಹಾಸನದ MLC ಸೂರಜ್ ರೇವಣ್ಣನನ್ನು ಕೂಡ ಈಗ ಹಾಸನದ ಪೊಲೀಸರು ಬಂಧಿಸಿರುವಂಥದ್ದು. ಅರ್ಕಲ್ಗೋಡು ಮೂಲದ ಸಂತ್ರಸ್ತ ಯುವಕ ಏನಿದ್ದಾನೆ, ಆತನ ದೂರಿನ ಹಿನ್ನೆಲೆಯಲ್ಲಿ ಹಾಸನದ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಇನ್ನೊಂದು ಮಾಹಿತಿಯ ಪ್ರಕಾರ, ಈಗಾಗಲೇ ಮಾಹಿತಿ ಬಂದಿರುವಂತಹ ಪ್ರಕಾರ ಈ ವಿಚಾರವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಅಲ್ಲಿಗೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದ ನಂತರ ನೆಕ್ಸ್ಟು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಇದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಹೆಚ್ಚಿನ ವಿಚಾರಣೆಗೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಮುಂದೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಒಂದು ಕಡೆ ಈಗಾಗಲೇ ಒಂದಿಷ್ಟು ದೃಶ್ಯವನ್ನು ಕೂಡ ತೋರಿಸಿದ ದಶರಥ್. ಈಗಾಗಲೇ ಪೊಲೀಸ್ನ ವಾಹನಗಳಾಗಿರ್ಬೋದು, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಎಲ್ಲವನ್ನು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಮ್ಮ ಬಲಭಾಗದಲ್ಲಿ DR ಗಾಡಿ ಏನಿದೆ, DR ಗಾಡಿಯನ್ನು ಕೂಡ ಈಗಾಗಲೇ ಸಾಕಷ್ಟು ರೆಡಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಇದೆಲ್ಲವನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಅಂತಂದರೆ ಬಹುತೇಕ ಇದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗುತ್ತಾ, ಅಲ್ಲಿಗೆ ಜಡ್ಜ್ ಮುಂದೆ ಏನಾದರೂ ಹಾಜರು ಮಾಡ್ತಾರಾ ಅನ್ನುವ ಸಾಧ್ಯತೆಗಳು ಕೂಡ ಈಗಾಗಲೇ ಎದುರಾಗಿರ್ತಕ್ಕಂಥದ್ದು. ಅಕಸ್ಮಾತ್ ಆ ರೀತಿ ಏನಾದರೂ ಆದರೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಬಹುತೇಕ ಅದನ್ನು ಕಸ್ಟಡಿಗೆ ಕೇಳುವಂತಲೇ ಹೆಚ್ಚಿನ ವಿಚಾರಣೆ ಮಾಡಲಿಕ್ಕೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಯಾಕಂತಂದರೆ ಇದು ನಿನ್ನೆ ದೂರು ಕೊಟ್ಟಂತಹ ಅರಕಲಗೂಡು ಮೂಲದ ಸಂತ್ರಸ್ತ ಯುವಕ ಏನಿದ್ದಾನೆ, ಆತನ ದೂರಿನ ಅನ್ವಯದಲ್ಲಿ ಸೂರಜ್ ರೇವಣ್ಣ ನಿನ್ನೆ ಚನ್ನರಾಯಪಟ್ಟಣಕ್ಕೆ ಬರ್ತಿದ್ದಂತಹ ಸಂದರ್ಭದಲ್ಲಿ, ಅಂದರೆ ಅವರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಒಂದಿಷ್ಟು ವಿಚಾರಗಳನ್ನ ಹೇಳಲಿಕ್ಕೆ, ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ
ಅವರ ಮೊಬೈಲ್ನಲ್ಲಿ ಏನೇನು ಸಂದೇಶಗಳಿತ್ತು ಅದನ್ನು ಕೊಡಲಿಕ್ಕೆ ಬರ್ತಿದ್ದಂತಹ ಸಂದರ್ಭದಲ್ಲಿ ವಿಚಾರಣೆಯ ನೆಪದಲ್ಲಿ ರಾತ್ರಿ ಇಡೀ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ನಂತರ ತಡರಾತ್ರಿ ಅಂದರೆ ಬೆಳಗಿನ ಜಾವ ಸುಮಾರು 4:15ರಿಂದ 5 ಗಂಟೆಯ ಸಂದರ್ಭದಲ್ಲಿ MLC ಸೂರಜ್ ರೇವಣ್ಣನನ್ನು ಕೂಡ ಈಗಾಗಲೇ ಹಾಸನದ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಒಂದಿಷ್ಟು ಸಾಕ್ಷಿಗಳನ್ನ ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಹಾಸನದ ಪೊಲೀಸರು ರೆಡಿಯಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಇದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಅಂದರೆ ಪ್ರಮೋದ್ ಕುಮಾರ್ ಏನಿದ್ದಾರೆ, ಸಕಲೇಶ್ಪುರದ ಪ್ರಮೋದ್ ಕುಮಾರನ್ನು ಕೂಡ ಈಗಾಗಲೇ ಸರ್ಕಾರ ನೇಮಕ ಮಾಡಿ ಆದೇಶ ಮಾಡಿದೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿರುವಂತಹ ಪೊಲೀಸರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಇದೆಯಾ ಅನ್ನುವುದು ಕೂಡ ಈಗಾಗಲೇ ಕಾಯ್ದು ನೋಡ್ತಾ ಇರುವಂಥದ್ದು. ಅಕಸ್ಮಾತ್ ಏನಾದರೂ ಆದರೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಮತ್ತೆ ಅವರನ್ನು ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು. ಒಟ್ಟಾರೆ ಈ ಪ್ರಕರಣದಿಂದ ಮಾಜಿ ಸಚಿವ HD ರೇವಣ್ಣ ಕುಟುಂಬಕ್ಕೆ ಒಂದು ರೀತಿ ಆಘಾತ ಎದುರಾದಂತೆ ಕಾಣಿಸ್ತಾ ಇರುವಂಥದ್ದು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ HD ರೇವಣ್ಣ ಕೂಡ ಜೈಲುವಾಸ ಅನುಭವಿಸಿ ಬಂದಿರುವಂಥದ್ದು. ಮತ್ತೊಂದು ಕಡೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಕೂಡ ಜಾಮೀನಿನ ಮೇಲೆ ಹೊರಗಡೆ ಇರುವಂಥದ್ದು. ಮೊಗದೊಂದು ಪ್ರಕರಣ, ಈಗ ಹೊಸದಾಗಿ ಆಗಿರ್ತಕ್ಕಂತಹ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ MLC ಸೂರಜ್ ರೇವಣ್ಣನನ್ನು ಕೂಡ ಹಾಸನದ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿರುವಂಥದ್ದು. ಸಾಕಷ್ಟು ಇವೆಲ್ಲ ವಿಚಾರಗಳಿದೆಯಲ್ಲ, ಇದು ರೇವಣ್ಣನಿಗೆ ಸಾಕಷ್ಟು ಆಘಾತ ಎದುರಾಗಿದೆ. ಜೊತೆಗೆ ಬೆಂಗಳೂರಿನಲ್ಲೇ ಇದ್ದುಕೊಂಡೇ ವಕೀಲರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರ ಜೊತೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ರೀತಿಯಾಗಿ ಚರ್ಚೆ ಮಾಡಿದ್ದಾರೆ, ನಿನ್ನೆ ಒಂದಿಷ್ಟು ವಕೀಲರು ಕೂಡ ಇಲ್ಲಿಗೆ ಬಂದಿದ್ರು. ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ JDSನಲ್ಲಿ ಗುರುತಿಸಿಕೊಂಡಿದ್ದಂತಹ ಕೆಲ ಕಾರ್ಯಕರ್ತರೇನಿದ್ದಾರೆ ಅವರು ವಕೀಲ ವೃತ್ತಿಯನ್ನು ಕೂಡ ಮಾಡ್ತಾರೆ, ಅವರು ಕೂಡ ಇಲ್ಲಿಗೆ ಬಂದಿದ್ರು. ಹಾಗಾಗಿ ಸಾಕಷ್ಟು ಚರ್ಚೆಯನ್ನು ಕೂಡ ಈಗಾಗಲೇ ಮಾಜಿ ಸಚಿವ HD ರೇವಣ್ಣ ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ಈ ಕೇಸ್ ಇದೆಯಲ್ಲ, ಈ ಕೇಸು ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಅನ್ನೋದು ಈಗಾಗಲೇ 377 ಅಡಿಯಲ್ಲಿ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ. ಇದಕ್ಕೆ ಮೊದಲು FIR ಕೂಡ ಮಾಡಿದರು. ಅಂದರೆ ಆ ಸಂತ್ರಸ್ತ ಯುವಕ ಏನಿದ್ದಾನೆ ಆತನ ಮೇಲೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ, ಹಣದ ಆಮಿಷವನ್ನು ಒಡ್ತಾ ಇದ್ದಾರೆ ಅನ್ನುವ ಆರೋಪದ ಅಡಿಯಲ್ಲಿ MLC ಸೂರಜ್ ರೇವಣ್ಣ ಏನಿದ್ದಾರೆ ಅವರು ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಅದು ಕೂಡ ದೂರು ದಾಖಲಾಗಿದೆ. ನಿನ್ನೆ ಆತ ಕೂಡ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿದ್ದ. ಆತನನ್ನು ಬೆಂಗಳೂರಿಗೆ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಯಾವೆಲ್ಲ ರೀತಿಯ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ದಶರಥ್. ಇದ್ರ ಜೊತೆಗೆ ಡಾಕ್ಟರ್ ಸೂರಜ್ ರೇವಣ್ಣ ಬಂದಿರೋ ಕಾರಣ ಅಂತ ಹೇಳಿದ್ರೆ ಅವರ ವಿರುದ್ಧ ಒಂದು ಸಂಚು ನಡೀತಾ ಇದೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಹಣಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ, ಅದರ ಕಾಲ್ ರೆಕಾರ್ಡಿಂಗ್ಸ್ ನನ್ನ ಹತ್ರ ಇದೆ, ಕಾಲ್ ಡೀಟೇಲ್ಸ್ ನನ್ನ ಹತ್ರ ಇದೆ ಅಂತ ಹೇಳಲಿಕ್ಕೆ ಬಂದಿರುವಂಥದ್ದು. ಆದರೆ ವಿಚಾರಣೆಗೆ ಹೋಗ್ತಾ ಅವರನ್ನು ಅರೆಸ್ಟ್ ಮಾಡುವಂಥ ಸನ್ನಿವೇಶ ಯಾವ ಹಂತದಲ್ಲಿ ಕ್ರಿಯೇಟ್ ಆಯಿತು. ಜೊತೆಗೆ ನೋಡಿ, ಈಗ ಆಲ್ರೆಡಿ 377 ದಾಖಲಾಗ್ಬಿಟ್ಟಿದೆ. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದ್ರೆ ಅಥವಾ ಆರೋಪ ಬಂದರೆ 376 ಇರುತ್ತೆ. ಇದು ಪುರುಷರ ಮೇಲೆ ಆಗಿರುವ ಕಾರಣಕ್ಕಾಗಿ 377 ಆಗಿದೆ. ಅರೆಸ್ಟ್ ಮಾಡುವಂಥದ್ದು ಜೊತೆಗೆ ಇನ್ನು ಮುಂದೆ ವಶಕ್ಕೆ ಪಡೆಯುವಂಥದ್ದು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಹೌದು ದಶರಥ್, ಯಾಕಂತಂದರೆ ಯಾವಾಗ ಈತ ಅರ್ಕಲ್ಗೋಡು ಮೂಲದ ಸಂತ್ರಸ್ತ ಯುವಕ ದೂರು ಕೊಡ್ತಾನೆ, ಆ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣ ಎಲ್ಲೂ ಕೂಡ ಹೋಗಿಲ್ಲ. ಅಂದರೆ ಹೊಳೆನರಸೀಪುರದ ಗನ್ನಿಕಡ ತೋಟ ಏನಿತ್ತು, ಆ ತೋಟದ ಮನೆಯಲ್ಲಿ ಸೂರಜ್ ರೇವಣ್ಣ ಇರ್ತಾರೆ. ನಂತರದಲ್ಲಿ ಮಾಧ್ಯಮಗಳಿಗೂ ಕೂಡ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಈ ಪ್ರಕರಣದಲ್ಲಿ ನನ್ನನ್ನು ಸಿಗಿಸ್ಲಾಗ್ತಾ ಇದೆ, ಜೊತೆಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವ ಮಾಹಿತಿಯನ್ನು ಕೂಡ ಸೂರಜ್ ರೇವಣ್ಣ ಮಾಧ್ಯಮಗಳಿಗೆ ಕೊಟ್ಟಿದ್ದರು. ನಂತರದಲ್ಲಿ ಅವರು ನೇರವಾಗಿ ಅಂದರೆ ಚನ್ನರಾಯಪಟ್ಟಣಕ್ಕೆ ಬರ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಸಿಗ್ತಾರೆ. ಪೊಲೀಸರಿಗೆ ಒಂದಿಷ್ಟು ವಿಚಾರವನ್ನು ಕೂಡ ಹಂಚಿಕೊಳ್ಬೇಕಾಗಿರುತ್ತೆ. ಹಾಗಾಗಿ ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಅವರು ಬಂದು ವಿಚಾರಣೆಯ ನೆಪದಲ್ಲಿ, ಅಂದರೆ ಒಂದಿಷ್ಟು ಏನೇನು ಈ ವಾಟ್ಸಪ್ ಚಾಟ್ಗಳಿರ್ತದೆ, ಸಂದೇಶಗಳಿರ್ತವೆ, ಅವೆಲ್ಲವನ್ನು ಕೂಡ ಕೇಸ್ ದಾಖಲಾದಂಥ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ರಾತ್ರಿ ಸುಮಾರು 11:40 8 ಗಂಟೆಗೆ ಬಂದಂತಹ MLC ಸೂರಜ್ ರೇವಣ್ಣ 11:40 ಕೂಡ ಪೊಲೀಸರು ವಿಚಾರಣೆ ಮಾಡ್ತಾರೆ. ನಂತರ ಮತ್ತೆ ಅವರನ್ನು DR ಗ್ರೌಂಡ್ಗೆ ಕರೆದುಕೊಂಡು ಹೋಗುವಂಥದ್ದು. ಅದಾದ ನಂತರ ಮತ್ತೆ ಸೈಬರ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ. 5 ಗಂಟೆಗೆ 4:15ರಿಂದ 5 ಗಂಟೆಗೆ ಸೂರಜ್ ರೇವಣ್ಣನನ್ನು ಅರೆಸ್ಟ್ ಮಾಡಿದ್ದೀವಿ, ಬಂಧನ ಮಾಡಿದ್ದೀವಿ ಅನ್ನೋದು ಖಚಿತ ಮಾಡ್ತಾರೆ. ಅಂದರೆ ಪೊಲೀಸರು
ಹಾಸನ ಪೊಲೀಸರು ಕೂಡ ಖಚಿತಪಡುತ್ತಿದ್ದಂತೆ ಈಗಾಗಲೇ ಮತ್ತೆ ಒಂದಿಷ್ಟು ಅವರ ಕುಟುಂಬದಲ್ಲಿ ವಕೀಲರನ್ನು ಸಂಪರ್ಕ ಮಾಡಬಹುದು. ಸಾಕಷ್ಟು ಈ ಥರದ ಒಂದು ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇರುವಂಥದ್ದು. ಈ ಕೇಸು ಬಹುತೇಕ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಹಾಸನ ಪೊಲೀಸರು ಸಾಕಷ್ಟು ಎಲ್ಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಬಟ್ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ದಶರಥ್. ಇನ್ನೊಂದು ಕಡೆ ಅವರ ಮನೆ ಇದೆಯಲ್ಲ, ಒಳನರಸೀಪುರ ಮನೆ ಯಾವಾಗಲೂ ಕೂಡ ಜನಗಳಿಂದ ಗಿಜಿಗುಡ್ತಾ ಇತ್ತು. ಅನೇಕ ಜನ ತಮ್ಮ ಸಮಸ್ಯೆಗಳನ್ನು, ಕಷ್ಟಗಳನ್ನು ಆ ಮನೆಗೆ ಹೇಳ್ಕೊಂಡು ಬರ್ತಾ ಇದ್ರು. ಆಗ ಭವಾನಿ ರೇವಣ್ಣ ಇರ್ತಿದ್ರು ಅಥವಾ HD ರೇವಣ್ಣ ಇರ್ತಿದ್ರು. ಈ 4 ಜನ ಯಾರಿದ್ರು ಕೂಡ ಜನರ ಸಮಸ್ಯೆಯನ್ನು ಅಟೆಂಡ್ ಮಾಡ್ತಾ ಇದ್ರು. ಇದೀಗ ಇಡೀ ಕುಟುಂಬವೇ ಸಮಸ್ಯೆಯ ಸುಳಿಗೆ ಸಿಲುಕಿದಾಗ ಆ ಮನೆಯ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳ್ಬೋದು. ಈಗ ದಶರಥ್, ಈಗಾಗಲೇ ಇಡೀ ಹಾಸನ ಜಿಲ್ಲೆಯನ್ನು ತಮ್ಮ ಸಂಪೂರ್ಣವಾದಂತಹ ಹಿಡಿತದಲ್ಲಿ, ಅಂದರೆ ಅವರದೇ JDS ಪಕ್ಷ, ರೇವಣ್ಣನೇ ಹೇಳಿದ್ದಂತಹ ಆ ಪಕ್ಷದಲ್ಲಿ ರೇವಣ್ಣ ಹೇಳಿದ್ದೆ ಫೈನಲ್. JDSನಲ್ಲಿ ಆ ಥರದ ಒಂದು ವಾತಾವರಣ ಕೂಡ ಇತ್ತು. ಬಟ್ ಆ ಥರದ ಒಂದು ರೇವಣ್ಣ ಅವರ ಕುಟುಂಬದವರು, ಅವರು ಹೇಳಿದವರು ಸಾಕಷ್ಟು ಈ ಥರದ್ದು ಅಭಿವೃದ್ಧಿ ಕೆಲಸಗಳು ಇದನ್ನು ಹೇಳ್ತಾ ಹೋದರೆ ಸಾಕಷ್ಟು ಕೂಡ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅವರ ಮನೆ ಮುಂದೆ, ಒಳನರಸೀಪುರ ಮನೆ ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂಥದ್ದು. ಗನ್ನಿಕಡದಲ್ಲಿ ಇರ್ತಕ್ಕಂತಹ ತೋಟ ಏನಿದೆ ಅದು ಕೂಡ ಈಗ ಯಾರೂ ಇಲ್ಲ, ಅಂದರೆ ಕೆಲಸಗಾರರು ಬಿಟ್ಟರೆ ಅವ್ರು ಯಾರೂ ಕೂಡ ಇಲ್ಲ. ಇನ್ನು ಹೊಳೆನರಸೀಪುರದ ಹರದನಹಳ್ಳಿ ಏನಿದೆ, ಹರದನಹಳ್ಳಿಯ ಸ್ವಗ್ರಾಮದಲ್ಲೂ ಕೂಡ ನೀರವ ಮೌನ, ಅಂದರೆ ಮೌನಕ್ಕೆ ಜಾರಿದ್ದಾರೆ. ಅಲ್ಲಿ ಯಾರು ಕೂಡ ಕಾರ್ಯಕರ್ತರು ಹೋಗ್ತಾ ಇಲ್ಲ. ಯಾಕಂತಂದರೆ ಒಂದು ಕಡೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ HD ರೇವಣ್ಣ ಮತ್ತು ಭವಾನಿ ರೇವಣ್ಣ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಜೈಲಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಇರ್ತಕ್ಕಂಥದ್ದು. ಈಗ ಹಾಸನ ಪೊಲೀಸರು MLC ಸೂರಜ್ ರೇವಣ್ಣನನ್ನು ಕೂಡ ಈಗಾಗಲೇ ಬಂಧನ ಮಾಡಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಇದು JDSನ ಕಾರ್ಯಕರ್ತರಿಗೆ ಸಾಕಷ್ಟು ಆಘಾತ ತಂದಿರತಕ್ಕಂಥದ್ದು. ಒಂದಿಷ್ಟು ವಿಚಲಿತರಾಗಿದ್ದಾರೆ. ಎಲ್ಲೋ ಒಂದು ಕಡೆ ಅವರ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋದಕ್ಕೆ ಒಳನರಸೀಪುರಕ್ಕೆ ಹೋಗ್ತಾ ಇದ್ರು. ಆದರೆ ಈಗ ಮನೆ ಸಂಪೂರ್ಣವಾಗಿ ಸುಮಾರು ಅವರ ಮನೆ ಖಾಲಿಯಾಗಿ 1 ತಿಂಗಳುಗಳ ಕಾಲ ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು. ಕೇವಲ ಸಿಬ್ಬಂದಿಯನ್ನು ಹೊರತುಪಡಿಸಿದರೆ, ಕೆಲಸ ಮಾಡುವಂತಹ ಸಿಬ್ಬಂದಿಗಳನ್ನ ಹೊರತುಪಡಿಸಿದರೆ ಅವರ ಮನೆ ಬಳಿ ಯಾರೂ ಇಲ್ಲ ಅನ್ನೋದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಪ್ರಕರಣ ಇದೆಯಲ್ಲ, ಇದು JDSನ, ಅದರಲ್ಲೂ ಹಾಸನದಲ್ಲಿ JDS ಭದ್ರಕೋಟೆ ಎಂಬುದು ಹೆಸರಾಗಿತ್ತು. ಹಾಗಾಗಿ JDSನ ಕಾರ್ಯಕರ್ತರಿಗೆ, JDSನ ಶಾಸಕರುಗಳಿಗೆ, JDSನ ನಾಯಕರುಗಳಿಗೆ ಇದೊಂದು ರೀತಿಯ ಆಘಾತ ಕೂಡ ಆಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.